ಲಾರಿ ತಡೆದು ತೊಂದರೆ ನೀಡಲಾಗಿದೆ ಎಂಬ ಆರೋಪವು ಕೇಳಿಬಂದಿದೆ. ಈ ಘಟನೆ ಖಂಡಿಸಿ ರೈತ ಸಂಘದ ಮುಖಂಡರು, ಅಡಿಕೆ ಬೆಳೆಗಾರರು ಹಾಗೂ ಲಾರಿ ಚಾಲಕರು ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ್ರು. ಲಾರಿಗಳನ್ನು ತಡೆಯುವ ಅಧಿಕಾರ ಕಾರೇಹಳ್ಳಿ ಉಲ್ಲಾಸ್ ಅವರಿಗೆ ಯಾರು ನೀಡಿದ್ದಾರೆ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದ್ರು. ಜಿಎಸ್ಟಿ ಹಾಗೂ ಎಪಿಎಂಸಿ ತೆರಿಗೆ ಪಾವತಿಸಿ ಅಗತ್ಯ ದಾಖಲೆಗಳೊಂದಿಗೆ ಅಡಿಕೆ ಸಾಗಿಸಲಾಗುತ್ತಿದೆ. ಆದರೂ ಹಲವು ದಿನಗಳಿಂದ ಅಡಿಕೆ ಸಾಗಣೆಗೆ ಅಡ್ಡಿಪಡಿಸಿ ಹಣಕ್ಕೆ ಬೇಡಿಕೆ ಇಡಲಾಗುತ್ತಿದೆ ಎಂದು ರೈತರು ಆರೋಪಿಸಿದರು. ರೈತ ಸಂಘದ ರಾಜ್ಯಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ಮಾತನಾಡಿ, ಕಾರೇಹಳ್ಳಿ ಉಲ್ಲಾಸ್ ಅವರನ್ನು ಕೂಡಲೇ ಬಂಧಿಸಿ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಬೇಕು, ಇಲ್ಲವಾದರೆ ಜಿಲ್ಲೆಯಾದ್ಯಂತ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಒಟ್ಟಾರೆ ಪ್ರಕರಣದ ಕುರಿತು ಗ್ರಾಮಾಂತರ ಪೊಲೀಸರು ತನಿಖೆ ಮುಂದುವರೆಸಿದ್ದು ಮುಂದಿನ ಕ್ರಮಗಳತ್ತ ಎಲ್ಲರ ಗಮನ ಸೆಳೆದಿದೆ. ಲಾರಿ ತಡೆದು ನಾ ಮುಂದೆ ಹೋದ್ ಲಾರಿ ಚೆಕ್ ಮಾಡಿದೆ. ಆ ಲಾರಿ ಒಳಗೆಲ್ಲ ರೆಕಾರ್ಡ್ ಸರಿ ಇತ್ತು. ನಿನ್ ಲಾರಿ ಚೆಕ್ ಮಾಡ್ರಿ, ನಿನ್ ರೆಕಾರ್ಡ್ ಸರಿ ಇಲ್ಲ ಅಂತ. ಅವನಿಗೆ ಲಾರಿ ಚೆಕ್ ಮಾಡಕ್ಕೂ ಬರಲ್ಲ, ಅವ್ರು ಏನ್ ಮಾಡಕ್ಕೂ ಬರಲ್ಲ. ಆದ್ರೆ ಅವನು ವಸೂಲಿಗೋಸ್ಕರ ಮತ್ತೇನು ಅಂತ ಕೇಳಿದಾನೆ. ಏನು ಅಂದ್ರೆ ನಮಗೆ ಗೊತ್ತಿಲ್ಲ ಅಂತ ತಕ್ಷಣ ಡ್ರೈವರ್ ಹಿಡಿದು ಎಳೆದಾಡಿದ್ದಾನೆ, ಕೊಳಪಟ್ಟಿ ಹಿಡಿದು ಹಲ್ಲೆ ಮಾಡಿದ್ದಾನೆ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ನೀವು ಉತ್ತಮವಾದಂಥ ಆಡಳಿತ ನಡೆಸ್ತಾ ಇದ್ದೀವಿ. ನೀವು ಇಂಥವ್ರನಿಂದ ಯುವ ಕಾಂಗ್ರೆಸ್ ಪುಡಾರಿ ಉಲ್ಲಾಸ್ನಂತ ಇಟ್ಕೊಂಡ್ರೆ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ನಾವು ಏನಾರು ಇವನಿಗೆ ಜಿಎಸ್ಟಿ ಅಧಿಕಾರಿ ಅಂತ, ನಕಲಿ ಅಧಿಕಾರಿ ಅಂತ ಏನೋ ನೇಮಕ ಮಾಡಿದ್ದೀರಾ, ಅಥವಾ ಯಾವ್ದಾರ ಟ್ಯಾಕ್ಸ್ ಅಧಿಕಾರಿ ಅಂತ ನೇಮಕ ಮಾಡಿದ್ದೀರಾ, ಲಾರಿಗಳನ್ನ ತನಿಖೆ ಮಾಡೋ ಅಧಿಕಾರ ನೀವು ಕೊಟ್ಟಿದ್ದೀರಾ, ಅಂಥದ್ದೇನು ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ತನಿಖೆ ಮಾಡಿಸಿ, ನಿಮ್ಮ ಪಕ್ಷದಿಂದ ತನಿಖೆ ಮಾಡಿಸಿ, ಸರ್ಕಾರದಿಂದ ಪೊಲೀಸ್ ಆಫೀಸರ್ ಎಲ್ಲಾದ್ರೂ ತನಿಖೆ ಮಾಡಿಸಿ, ಅವನು ತತ್ಕ್ಷಣದಿಂದ ಉಚ್ಚಾಟನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಜಿಲ್ಲಾ ಇವರು ರಕ್ಷಣಾ ಇಲಾಖೆಯವರು ಕೂಡ ಅವನ ಮೇಲೆ ಕ್ರಮ ತಗೊಳ್ಬೇಕು. ಅವನ್ನೇನಾದ್ರು ಉಚ್ಚಾಟನೆ ಮಾಡದೆ ಹೋದ್ರೆ ನಾವು ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಚಳವಳಿ ಮಾಡ್ತೀವಿ. ಹಾಗಾದ್ರೆ ನೀವು ಕಾಂಡ್ರನ್ನ ಇಟ್ಕೊಂಡು ಸರ್ಕಾರ ನಡೆಸ್ತಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಎಲ್ಲಾ 31 ಜಿಲ್ಲಾ ಕೇಂದ್ರಗಳನ್ನು ಚಳವಳಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸ್ಟೇಷನ್ನಾಗೂ ಕೂಡ ನಾವು ಎಫ್ಐಆರ್ ಆಗಿದೆ, ಅವನ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಮಾಧ್ಯಮದ ಮೂಲಕ ಸರ್ಕಾರಕ್ಕೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಎಚ್ಚರಿಕೆ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಅವನೇನಾದ್ರು ಇಟ್ಕೊಂಡ್ರೆ, ನಿಮ್ಮ ಪಕ್ಷದೊಳಗಡೆ ಇಂಥ ಪುಡಾರಿಗಳನ್ನ, ಇಂಥ ಹಪ್ತಾ ವಸೂಲಿ ಮಾಡ್ತಕ್ಕಂಥವ್ರನ್ನ ಇಟ್ಕೊಂಡ್ರೆ ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಚಳವಳಿ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಮುಖ್ಯಮಂತ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮಾಧ್ಯಮದ ಮುಖಾಂತರ ಇವತ್ತು ಕೊಟ್ಟಿದ್ದೀವಿ. ಅವ್ರೇನಾದ್ರು ಅವನು ಉಚ್ಚಾಟನೆ ಮಾಡದೆ ಹೋದರೆ ಅವನೇನೋ ಧಮಕಿ ಹಾಕ್ತಾನಂತೆ. ಯುವ ಏನು ಕಾಂಗ್ರೆಸ್ ಇದೆ, ಯುವ ಕಾಂಗ್ರೆಸ್ಸಿಂದ ವ್ಯಾಪಾರಸ್ಥರ ಮೇಲೆ ಎಲ್ಲರ ಮೇಲೂ ವಿರುದ್ಧ ರಾಜ್ಯಾದ್ಯಂತ ಚಳವಳಿ ಮಾಡಿಸ್ತಾನಂತ. ಅವನು ಕಳ್ಳ, ಅವನ ಜೊತೆಗೆ ಇನ್ಯಾರು ಬರ್ತಾರೆ ಚಳವಳಿ ಮಾಡೋಕ್ಕೆ? ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಅವನೇನಾದ್ರು ಉಚ್ಚಾಟನೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ 31 ಜಿಲ್ಲೆಗಳಲ್ಲಿ ನಮ್ಮ ರೈತ ಸಂಘಟನೆ ಇದೆ, ಉಚ್ಚಾಟನೆ ಮಾಡೋ ತನಕ ಚಳವಳಿ ಮಾಡ್ತೀವಿ ಅಂತ ಹೇಳಿ ಒತ್ತಾಯ ಮಾಡಿ. ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. 62,000-65,000ದಿಂದ ಅಡಿಕೆ ಇವತ್ತು 50,000ಕ್ಕೆ ಬಂದಿದೆ. ಇಲ್ಲೇನು ಮಾಡ್ತೀಯಾ? ಇವತ್ತು ಅಡಿಕೆ ಬೆಳೆಗಾರರು ಸಂಪೂರ್ಣ ಸಂಕಷ್ಟದಲ್ಲಿದ್ದಾರೆ. ಸುಗ್ಗಿ ಕಾಲದಲ್ಲಿ 65,000 ರೂಪಾಯಿ ಕ್ವಿಂಟಾಲ್ ಅಡಿಕೆ ಇತ್ತು, ರಾಶಿ ಅಡಿಕೆ. ಇವತ್ತು 50,000ಕ್ಕೆ ಬಂದು ತಲುಪಿದೆ. ಮಹಾರಾಷ್ಟ್ರದಲ್ಲಿ ಕೂಡ ಅವ್ರಿಗೆ ಸಂಬಂಧನೇ ಇಲ್ಲ. ಹೆದ್ದಾರಿಲಿ ಹೋಗ್ತಕ್ಕಂಥ ಅಡಿಕೆನ ಅವರಿಗೆ ಸೀಸ್ ಮಾಡುವಂತ ಯಾವ ಅಧಿಕಾರನೂ ಇಲ್ಲ. ಅಂದ್ರೆ ಫುಡ್ ಸೇಫ್ಟಿ, ಆಹಾರ ಸುರಕ್ಷತೆ ಅಂತ ಹೇಳ್ಬಿಟ್ಟು ಸುಮಾರು 50ಕ್ಕೂ ಹೆಚ್ಚು ಲಾರಿಗಳನ್ನ ನಿಲ್ಲಿಸಿದ್ದಾರೆ. 50ಕ್ಕೂ ಹೆಚ್ಚು ಲಾರಿಗಳನ್ನ ನಿಲ್ಲಿಸಿ ನಾವು ಇದಕ್ಕೆ ಕಳಿಸಿದೀವಿ, ಸ್ಯಾಂಪಲ್ನ ಲ್ಯಾಬಿಗೆ ಕಳಿಸಿದೀವಿ. ಅದೇನಾರು ಬಣ್ಣ ಹಾಕಿರೋದು ಮತ್ತೊಂದು ಬಂದ್ರೆ ನಾವು ಸುಟ್ಟು ಹಾಕ್ತೀವಿ ಅಂತ ಹೇಳ್ತಾರೆ. ಅದು ಬೇರೆ ವಿಚಾರ. ಆ ರೀತಿ ಇದ್ರೆ ಅವ್ರು ಏನ್ ಬೇಕಾದ್ರೂ ಕ್ರಮ ತಗೊಳ್ಳಿ. ಆಮೇಲೆ ಇವತ್ತು ಅಡಿಕೆ ಟ್ಯಾಕ್ಸ್ ಕಟ್ಟದೆ ಹೋಗ್ತಾ ಇದೆ ಅಂತಕ್ಕಂಥ ಒಂದು ಕೂಗಿತ್ತು. ಟ್ಯಾಕ್ಸ್ ಕಟ್ಟದೆ ಹೋಗ್ತಕ್ಕಂಥದ್ದು ಇದ್ರೆ ಅವನ್ನೂ ಕೂಡ ಸೀಸ್ ಮಾಡ್ತಕ್ಕಂಥದ್ದಾಗ್ಲಿ, ಹಿಡಿತಕ್ಕಂಥದ್ದಾಗ್ಲಿ, ಅವ್ರು ಏನ್ ಕಾನೂನು ಕ್ರಮ ತಗೊಳ್ಬೇಕು ಆ ಕಾನೂನು ಕ್ರಮ ಅವ್ರು ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಇವತ್ತು
ಅದಕ್ಕೂ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ. ಯಾರು GST ಅವರಿದ್ದಾರೆ, ಅವರು GST ಅವರು ಟ್ಯಾಕ್ಸ್ನವರಿದ್ದಾರೆ, ಅವರು ಅದನ್ನು ತನಿಖೆ ಮಾಡತಕ್ಕಂಥ ಅಧಿಕಾರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ಆದರೆ ಇಲ್ಲೇ ಚಿತ್ರದುರ್ಗ ಜಿಲ್ಲೆಗೆ ನಮ್ಮ ಹೆದ್ದಾರಿ ಡಾಬಾ ಹತ್ರ, ಏನು ಹೊಸಪೇಟೆ ಹೋಗೋ ಡಾಬಾ ಹತ್ರ, ಡೆಲ್ಲಿಗೆ ನಾಗ್ಪುರಕ್ಕೆ ಸಂಪೂರ್ಣ GST ಕಟ್ಟಿ, ಇ-ವೇ ಬಿಲ್ ರೈಸ್ ಮಾಡಿ, APMC ಕಟ್ಟಿ, ಎಲ್ಲ ಪರ್ಮಿಟ್ ತಗೊಂಡು ಕಾನೂನು ಬದ್ಧವಾಗಿ ಅಡಕೆ ಸಾಗಾಣಿಕೆ ಆಗ್ತಾ ಇದೆ. ಅಡಕೆ ಸಾಗಾಣಿಕೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಎಲ್ಲ ರೆಕಾರ್ಡ್ ಎಲ್ಲ ಸರಿ ಇದೆ, ಆಯ್ತು ಹೋಗ್ರಿ ಅಂದಾರೆ. ನನಗೆ ಹೇಳಿದ್ಮೇಲೆ ನಾನೇ ಹೇಳಿದೆ, ಇಲ್ಲ ಲಾರಿ ಎಲ್ಲೂ ಕದಲ್ಕೊಡುದು, ಲಾರಿ ತಗೊಂಡು ಹೋಗ್ಬೇಡ್ರಿ. ಇದು ಮಾಧ್ಯಮದವರಿಗೆ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅದೇ ಕಾರಣಕ್ಕೋಸ್ಕರ ನಾವೆಲ್ಲ ರೈತ ಸಂಘದ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದೀವಿ. ಮಲ್ಲಿಕಾರ್ಜುನ್ ಇದ್ದಾರೆ, ಇತರ ಎಲ್ಲಾ ಪದಾಧಿಕಾರಿಗಳು ಕೂಡ ಬಂದಿದ್ದೀವಿ. ಸಾವಿರಾರು ಜನ ರೈತರು ಎಲ್ಲಾ ಕಡೆಯಿಂದಲೂ ಬಂದಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಿಂದ, ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ. ಸೇಫ್ಟಿಗೋಸ್ಕರ ಇದ್ದಾರೆ. ಇದನ್ನ ತತ್ಕ್ಷಣದಿಂದ ಕ್ರಮ ತೆಗೆದುಬೇಕು. ಇಲ್ಲ ಅಂತಂದ್ರೆ ನಾವು ಜಿಲ್ಲಾದ್ಯಂತ ಹೋರಾಟ ಮಾಡ್ತೀವಿ. ಅವನ್ನೇನಾದ್ರು ತೆಗೆದೇ ಹೋದ್ರೆ ಕಾಂಗ್ರೆಸ್ ಮತ್ತೊಮ್ಮೆ ನಮ್ಗನ್ನು ಕಂಪ್ಲೇಂಟ್ ಸಹ ಡ್ರೈವರ್ಗೆ ಹಲ್ಲೆ ಮಾಡಿರೋದು, ಡ್ರೈವರ್ಗೆ ಕೊಳಪಟ್ಟಿ ಹಿಡಿದು ಹೊಡೆದಿರೋದು, ಹಲ್ಲೆ ಮಾಡಿರೋ ಬಗ್ಗೆನೂ ಕೂಡ ಡ್ರೈವರು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದು ಸಾಕ್ಷಿ ಇದೆ. ಆಮೇಲೆ ಅಲ್ಲವೇ ನಾನು SP ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ, ಇನ್ಸ್ಪೆಕ್ಟರ್ ಜೊತೆನೂ ಮಾತಾಡಿದ್ದೀನಿ. ಅವರು ಕೂಡ ಹೇಳಿದ್ದಾರೆ, ಏನು ನಾವು ನಮ್ಮ ಯಾವ ಮೂಲದಿಂದ ಅದನ್ನ ನಾವು ಕಂಡುಹಿಡಿತೀವಿ. ಉಡಾರಿ ನಾನು ಮುಖಂಡ ಅಂತ ಹೇಳ್ತಕ್ಕಂಥ ಉಲ್ಲಾಸ್ ಅಂತಕ್ಕಂಥ ವ್ಯಕ್ತಿ, ಕಾರೆಹಳ್ಳಿ ಉಲ್ಲಾಸ್ ಅಂತಕ್ಕಂಥ ವ್ಯಕ್ತಿ ಇವತ್ತು ಲಾರಿನ ಕೈ ಹಾಕಿ ತಡೆದಿದ್ದಾನೆ. ಅವನು ಅದೇ ಕೆಲಸ, ಲಾರಿ ತಡೆಯೋದು, ಏನೋ ಅವ್ರ ಹತ್ರ ವಸೂಲಿ ಮಾಡ್ಕೊಳ್ಳೋದು, ಆಮೇಲೆ ಲಾರಿ ಕಳಿಸೋದು. ಇದು ನಮ್ ಗಮನಕ್ಕೆ ಬಂತು. ಈ ರೀತಿ ಅಲ್ಲಿ ಒಬ್ಬ ಲಾರಿ ತಡಿತಾ ಇದ್ದಾನೆ ಅಂತ. ನೀವು ಕರೆಕ್ಟ್ ತೆರಿಗೆ ಕಟ್ಟಿ ಲಾರಿ ತಗೊಂಡು ಹೋಗ್ತಾ ಇದ್ರಿ ತಾನೆ, ನೀವು ಕರೆಕ್ಟ್ ತಗೊಂಡು ಹೋಗ್ತಾ ಇದ್ರಿ ತಾನೆ. ನಾವು ತೆರಿಗೆ ಕಟ್ಟಿ ರಹದಾರಿ ತಗೊಂಡು ಹೋಗ್ತಾ ಇದೀವಿ, ಕಾನೂನು ಬದ್ಧ ತಗೊಂಡು ಹೋಗ್ತಾ ಇದೀವಿ ಅಂದ್ರು. ತಗೊಂಡು ಹೋಗೋದಾದ್ರೆ ಯಾರು ಕೊಡಬೇಡ್ರಿ, ನೀವು ಅಲ್ಲೇ ನಿಲ್ಸಿ. ಆಮೇಲೆ ಅವ್ರು ಯಾರು ಕಾಂಗ್ರೆಸ್ ಪುಡಾರಿ ಅಂತ ಹೇಳ್ತಾನೆ. ನಾನಿವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ನಾನು ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ತಮ್ಮ ಮೂಲಕ, ನಿಮ್ಮ ಪಕ್ಷದಿಂದ ಏನಾರು ಯುವ ಕಾಂಗ್ರೆಸ್ ಹುಡುಗ ಈ ತರದವ್ರನ್ನ ವಸೂಲಿ ಮಾಡಕ್ ಏನಾರು ಇಟ್ಟಿದ್ದೀರಾ, ಅಥವಾ ಏನಾದ್ರು ಬೇನಾಮಿ ವಸೂಲಿ ಮಾಡಕ್ ಇಟ್ಟಿದ್ದೀರೋ, ಅಥವಾ ಏನಾದ್ರು GST ಅಧಿಕಾರಿ ಅಂತ ಏನಾದ್ರು ಲೈಸೆನ್ಸ್ ಕೊಟ್ಟಿದ್ದೀರೋ, ಅವ್ನಿಗೆ ಏನಾದ್ರು ಅಡಕೆ ಲಾರಿ ತಡೆಯೋ ಲೈಸೆನ್ಸ್ ಏನಾದ್ರು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆಯಾ? ನಾವು ಕಾಂಗ್ರೆಸ್ ಪಕ್ಷದ ಈಗಿನ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ನಾವೇನು ಕೊಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ಇಂಥವ್ರ ಕಡೆಯಿಂದ ನಿಮ್ಮ ಸರ್ಕಾರದ ಮಾನ ಮರ್ಯಾದೆ ಇರಲ್ಲ, ಮುಖ್ಯಮಂತ್ರಿಗಳಿಗೆ ನಿಮಗೂ ಮರ್ಯಾದೆ ಉಳಿಯಲ್ಲ. ನೀವು ಉತ್ತಮವಾದಂತ ಆಡಳಿತ ನಡೆಸ್ತಾ ಇದ್ದೀರಿ. ಆದ್ರಿಂದ ಇಂಥ ಪುಡಾರಿಗಳನ್ನ ತತ್ಕ್ಷಣದಿಂದ ಕಾಂಗ್ರೆಸ್ನಿಂದ ಒದ್ದು ಹೊರಗೆ ಹಾಕಿ ಉಚ್ಚಾಟನೆ ಮಾಡ್ರಿ. ಇಂಥ ಪುಡಾರಿಗಳನ್ನ ಇಟ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಕೆಟ್ಟ ಹೆಸರು ಬರುತ್ತೆ, ಮತ್ತು ನಿಮ್ಮ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ. ನೀವೇನಾದ್ರು ಹೊರಗೆ ಹಾಕ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ವಿರುದ್ಧನೂ ಕೂಡ ಈ ಉಲ್ಲಾಸ್ ಅನ್ನೋ ವ್ಯಕ್ತಿನ ನೀವು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡದೆ ಹೋದ್ರೆ ನಾವು ಚಳವಳಿ ಮಾಡ್ತೀವಿ ಸರ್ಕಾರದ ಎದುರುಗಡೆನಾ. ಇದು ಸರ್ಕಾರದ ಗಮನದಲ್ಲಿರಬೇಕು ಅಂತಕ್ಕಂಥದನ್ನು ಕೂಡ ನಾವಿವತ್ತು ತಮ್ಮ ಮೂಲಕ ಇವತ್ತು ನಾವು ಕೇಳ್ತಾ ಇದ್ದೀವಿ. ಇವನು ಹೇಳ್ತಾನಂತೆ, ಯುವ ಕಾಂಗ್ರೆಸ್ ಇಂದ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಅಥವಾ ಎಲ್ಲಾ ಕಡೆ ರಸ್ತೆ ತಡೆ ಚಳವಳಿ ಮಾಡಿಸ್ತಾನಂತೆ ಇವನು. ಉಲ್ಲಾಸ್ ಅಂತಕ್ಕಂಥ ವ್ಯಕ್ತಿ ನಮ್ಮವ್ರು ಫೋನ್ ಮಾಡಿದ್ರೆ, ನಾನು ವರ್ತಕರ ವಿರುದ್ಧ ನಮ್ಮ ಯುವ ಕಾಂಗ್ರೆಸ್ ಬೀದಿಗಿಳಿಯುತ್ತೆ, ಇಡೀ ರಾಜ್ಯಾದ್ಯಂತ ಚಳವಳಿ ಮಾಡುತ್ತೆ ಅಂತ ಹೇಳ್ತಾನಂತೆ. ಇವನಿಗೆ ಏನ್ ಅಧಿಕಾರ? ಇವೆಲ್ಲ ಬ್ಲಾಕ್ ಮೇಲ್ ನಮಗೆ ಗೊತ್ತಿದೆ ಅಂತ ಬಹಳ ಜನ ಬ್ಲಾಕ್ ಮೇಲ್ ನೋಡಿದೀವಿ. ನಾವು ವ್ಯಾಪಾರಸ್ಥರ ಪರವಾಗಿ ಏನು ಬಂದಿಲ್ಲ.